ಏನು ಇವತ್ತು ನಿಶಬ್ದವಾಗೈತಲ್ಲ ಮನೆ? ಇಲ್ಲೋದು ಸೊಸೆರಾಣಿ? ಅತ್ತೆ ಕರೆದ್ರಾ? ಇಲ್ಲೇ ಇದ್ದೀನತ್ತೆ, ಅಡುಗೆ ಮನೇಲಿ ದೇವ್ರ ಸಾಮಾನು ತೊಳಿತಾ ಇದೆ. ಅತ್ತೆ ನೀವು ಫ್ರೀ ಆಗಿದ್ರೆ ನಿಮ್ಮ ಹತ್ರ ಇವತ್ತು ನಾನು ಏನೋ ಮಾತಾಡಬೇಕು, ಬಂದೇ ಇರಿ. ತಲೆನೋವು ಜಾಸ್ತಿ ಆಯ್ತದೆ ಮಾತಾಡ್ತಾ ಇದ್ದೆ. ಬೆಳಗ್ಗೆಯಿಂದ ನೀವು ಮಲಗಿದ್ರಲ್ಲ, ಅದಕ್ಕೆ ನಿಮ್ಗೆ ತೊಂದರೆ ಕೊಡೋದು ಬೇಡ ಅಂತ ಪಾತ್ರೆ ತೊಳಿತಾ ಇದೆ. ಪಾತ್ರೆ ಎಲ್ಲ ತೊಳೆದೆ, ಮನೆ ಕೆಲಸ ಎಲ್ಲ ಮುಗಿಸ್ದೆ. ಇವಾಗ ನಿಮ್ಮ ಹತ್ರ ಒಂದು 2-3 ವಿಷಯದಲ್ಲಿ ಡಿಸ್ಕಸ್ ಮಾಡಬೇಕು. ನೀವು ಅಂದರೆ ನಾನು ಮಾತಾಡ್ತೀನಿ. ಏನು ಮಾತಾಡು? ಅದೇ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. 1 ರೂಪಾಯಿ ಹಾಕಿದ್ರೆ 1000 ರೂಪಾಯಿ ಬರಬೇಕು, 1000 ರೂಪಾಯಿ ಹಾಕಿದ್ರೆ 1,00,000 ಬರಬೇಕು, 1,00,000 ಹಾಕಿದ್ರೆ ಕೋಟಿ ಬರಬೇಕು. ಆ ಥರದ್ದು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಬೆಳಗ್ಗೆಯಿಂದ ತಲೆ ಓಡಿಸ್ತಾನೆ ಇದ್ದೀನಿ. ಏನು ಆಗ್ತಾನೆ ಇಲ್ಲ ಅತ್ತೆ, ಏನು ಮಾಡೋದು? ನೀವೇನಾದರೂ ಪ್ಲ್ಯಾನ್ ಕೊಡ್ತೀರಾ? ಒಟ್ಟಾಗಿ ದುಡ್ಡು ಬರಬೇಕಷ್ಟೇ, ದುಡ್ಡು ಮಾಡ್ಬೇಕು ನಾವು. ಅದು ಏನಾರ ಆಗಲಿ, ದುಡ್ಡು ಮಾಡಬೇಕು, ಶ್ರೀಮಂತರಾಗಬೇಕು, ಕಾರ್ ತಗೋಬೇಕು, ಮನೆ ತಗೋಬೇಕು, ಚೆನ್ನಾಗಿ ಇರಬೇಕು. ಏನಾದರೂ ನಾವು 1000 ರೂಪಾಯಿ ಹಾಕ್ತೀವಿ ಅಂದ್ಕೊಳ್ಳಿ, ನಾವು ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಬಂದುಬಿಡ್ತು ಅಂದರೆ ಅದರಲ್ಲಿ ಒಂದು ಕಾರ್ ತಗೊಳ್ಳೋಣ. 1,00,000 ಹಾಕಿ ಬಿಸ್ನೆಸ್ ಮಾಡ್ತೀವಿ ಅಂದ್ಕೊಳ್ಳಿ, ಅದೇನಾದರೂ ಕೋಟಿ ಆಗೋಯ್ತು ಅಂದರೆ ಮನೆ ತಗೋಬಿಡೋಣ. ಹೆಂಗಿದೆ ಅಲ್ವಾ ಅತ್ತೆ ಪ್ಲ್ಯಾನು? ಯಾರು ದುಡ್ಡು ಎತ್ಕೊಂಡು ಹೋಗ್ಬಿಟ್ರೆ ಇಬ್ಬರು ಫುಟ್ಪಾತ್ಗೆ ಹೋಗೋಣ ನಡಿ. ನೀನೇನತ್ತೆ ಅಪಶಕುನದ ಮಾತಾಡ್ತೀರಾ? ಲಕ್ಷಗಟ್ಟಲೆ ಮಾತಾಡ್ತೀಯ? ಹಾಂ, 1 ರೂಪಾಯಿನ ಆದಾಯ ಇಲ್ಲ. ಆ ಬಿಸ್ನೆಸ್ ಮಾಡ್ತೀನಿ, ಈ ಬಿಸ್ನೆಸ್ ಮಾಡ್ತೀನಿ ಅಂತ ನಿಂತಿದ್ಯಾ? ಯಾವುದು ನನ್ನ ಕಣ್ಣು ಕಾಣಿಸ್ತಾನೆ ಇಲ್ಲಪ್ಪ. ಎಲ್ಲ ಅರ್ಧಂಬರ್ಧಂಗೆ ಮಾಡಿರೋದು, ಯಾವುದು ನೆಟ್ಟಿಗೆ ನೇರಕ್ಕೆ ಅಂತ ಮಾಡೇ ಇಲ್ಲ. ಮೆಟ್ಲತ್ಕೊ ಹೋಗೋದ ಕಲಿಬೇಕು. ಲಿಫ್ಟಲ್ಲಿ ಹೋಗ್ತೀನಿ ಅಂತಂದು ಅದು 2 ದಿವಸದ್ದು. ಲಿಫ್ಟು ಯಾವತ್ತಿದ್ರೂ ಕೈ ಕೊಟ್ಬಿಡ್ತದೆ, ಮೆಟ್ಲು ಯಾವತ್ತೂ ನೀನು ಕೈ ಕೊಡಲ್ಲ. ಮತ್ತೆ ಈ ವೇದಾಂತಗಳೆಲ್ಲ ಎಲ್ಲಿ ಕಲ್ತ್ಕೊಂಬಂದ್ರಿ? ಏನು ನೀವು ಹೇಳಿದ್ರಿ ಅಂದ್ಬಿಟ್ಟು ನಾನು ಇವೆಲ್ಲ ವೇದಗಳನ್ನ ಕಲ್ತ್ಕೋಬೇಕಾ? ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೇ ಮಾಡೋದು. ಏನೋ ಇವರು ಇಷ್ಟುದ್ದ ಭಾಷಣ ಬಿಟ್ಬಿಟ್ರು, ನಾನು ಕೇಳಿಬಿಡ್ಬೇಕು. ನಾನು ಬಂದಿದ್ದು ನನ್ನ ಭಾಷಣ ಕೇಳಿ ಅಂತ, ನೋಡಿದ್ರೆ ಇವ್ರ ಭಾಷಣ ಕೇಳಿ ನನಗೆ ಸೆಕೆ ಜಾಸ್ತಿ ಆಯಿತು. ಹೋಗ್ಲಿ, ಫ್ಯಾನ್ ಹಾಕಿ ಸ್ವಲ್ಪ. ಇಂಥವ್ರಿಗೆ ಬುದ್ಧಿ ಹೇಳೋಕ್ಕೆ ಆಗಲ್ಲ. ಹುಟ್ಟು ಕೂಡ ಸುಟ್ಟರು ಆಗೋದಿಲ್ಲ ಅಂತಾರಲ್ಲ ಗಾದೆ, ಆ ರೀತಿ. ಆ ಬಿಸ್ನೆಸ್ ಮಾಡ್ತೀನಿ, ಈ ಬಿಸ್ನೆಸ್ ಮಾಡ್ತೀನಿ ಅಂತಂದ್ಬಿಟ್ಟು 2 ಎಕರೆ ಇರೋದನ್ನೂ ಹಾಳು ಮಾಡಿಬಿಟ್ಲು. ಕೊನೆಯಲ್ಲಿ ನನ್ನ ಫುಟ್ಪಾತಿಗೆ ನಿಲ್ಲಿಸ್ಬಿಟ್ಲು.